ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಶುಭವನ್ನುಂಟು ಮಾಡಲಿ. ಪ್ರಿಯ ವೀಕ್ಷಕರೇ, ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ ತುಲಾರಾಶಿಯವರಿಗೆ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಗುರು ಮತ್ತು ಬುಧರು ಸಪ್ತಮ ರಾಶಿಯಲ್ಲಿ, ಹಾಗೆ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಶನಿ. ಯಾಕಂದರೆ ನಿಮಗೆ ಸ್ವಲ್ಪ ಪಂಚಮ ಶನಿ ಕಾಟವು ಸ್ವಲ್ಪ ಮಟ್ಟಿಗಿದೆ. ಶನಿ ಮತ್ತು ಶುಕ್ರ ಕುಜರು ಕೂಡ ಪಂಚಮ ರಾಶಿಯಲ್ಲಿ, ಷಷ್ಠ ರಾಶಿಯಲ್ಲಿ ರವಿ ಮತ್ತು ರಾಹು. ನೋಡಿ, ಷಷ್ಠ ರಾಶಿಯಲ್ಲಿರುವಂತಹ ರವಿ ಬಹಳ ಪ್ರಬಲವಾಗಿದ್ದಾನೆ. ಹಾಗಾಗಿ ರವಿ ನಿಮಗೆ ಒಳ್ಳೇದು ಮಾಡಲಿಕ್ಕಿದ್ದಾನೆ. ಇನ್ನು ರಾಶಿಯನ್ನೇ ಗುರು ಶುಕ್ರರು ನೋಡ್ತಾ ಇದ್ದಾರೆ. ಅಷ್ಟಮ ನವಮ ದಶಮ ರಾಶಿಯಲ್ಲಿ ಯಾರೂ ಇಲ್ಲ, 12ನೇ ರಾಶಿಯಲ್ಲಿ ಕೇತು ಇದ್ದಾನೆ. ಹೀಗೆ ಗ್ರಹಸ್ಥಿತಿ ಹೀಗೆಲ್ಲ ಇದೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಬರಬಹುದು. ಯಾಕಂದರೆ ತುಲಾರಾಶಿ ಅಂತಂದರೆ, ತುಲಾರಾಶಿಯವರು ಬಹಳ ಜನ ಇರ್ತೀರಿ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಮತ್ತು ಅಷ್ಟಕ ವರ್ಗಗಳು, ಸರ್ವಾಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗ, ಹೀಗೆ ಬೇರೆ 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 ಬೇರೆಗೆ ಜಾತಕ ವಿಮರ್ಶೆ ಇರ್ತದೆ. ಇದು ಗೋಚಾರ ಫಲ ಅಂಥೇಳಿ. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಏನೇನು ಶುಭ ಮತ್ತು ಅಶುಭ ಫಲಗಳನ್ನು ನೀಡ್ತಾರೆ, ನಾನು ಮುಂಚೆ ಹೇಳಿದಂಥ ಗ್ರಹಗಳ ಒಂದು ಸ್ಥಿತಿಗಳನ್ನು, ಗತಿಗಳನ್ನು ನೋಡಿ ನಿಮಗೂ ಫಲಗಳನ್ನು ಹೇಳ್ತೇನೆ. ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ, ಮತ್ತು ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ, ಏನೇನು ಶುಭ ಮತ್ತು ಅಶುಭ. ಅದರ ಜೊತೆಗೆ ಈ ತಿಂಗಳಲ್ಲಿ 4 ಉತ್ತಮವಾದಂಥ ದಿವಸಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ನೋಡಿ, ಮಾರ್ಚ್ ತಿಂಗಳಲ್ಲಿ ವಿಶೇಷವಾದಂತಹ ಒಂದು ದಿವಸ ಅಂತಂದರೆ, ಒಂದು 8ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಶಿವನನ್ನು ವಿಶೇಷವಾಗಿ ಆರಂಭ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಶಿವನನ್ನು ಎಷ್ಟೆಷ್ಟು ಬೇಡ್ಕೊಳ್ತಿರೋ, ಎಷ್ಟೆಷ್ಟು ಆರಾಧನೆ ಮಾಡ್ತಿರೋ ಅದು ಬಹಳ ಶುಭವಾದಂಥದ್ದು. ಇನ್ನು 9ನೇ ತಾರೀಕಿಗೆ ಶನೇಶ್ವರ ಜಯಂತಿ, ಅನಂತರ ಶಿವರಾತ್ರಿಯ ಅಮಾವಾಸ್ಯೆಯೂ ಕೂಡ ಇದೆ 10ನೇ ತಾರೀಕಿಗೆ. ಹಾಗೆ ಅನಂತರ 25ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಅಂತ ಹೇಳಿದೆ. ಅನಂತರ 22ನೇ ತಾರೀಕಿಗೆ ಮಹಾಪ್ರದೋಷ. ಇನ್ನು ಪುಣ್ಯಕಾಲ ಅಂದರೆ ಪ್ರತಿ ತಿಂಗಳಿಗೂ ಕೂಡ ಬರುವಂತಹ ಒಂದು ಮೀನ ಸಂಕ್ರಾಂತಿಯೂ ಕೂಡ ಇದೆ. ಹಾಗಾಗಿ ಅದು ಕೂಡ 14ನೇ ತಾರೀಕಿಗಿದೆ. ಹೀಗೆ ಇದಿಷ್ಟು ಹಬ್ಬ ಹರಿದಿನಗಳು ವಿಶೇಷವಾದಂಥದ್ದು. ಶಿವರಾತ್ರಿಯ ಜಗತ್ತಿಗೆ ದೊಡ್ಡದಾದಂಥ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ಶಿವನನ್ನೇ ನೀವೆಲ್ಲ ಪೂಜೆ ಮಾಡುವಂಥದ್ದು, ಆ ಶಿವನ ಅನುಗ್ರಹ ಪಡ್ಕೊಳ್ಳುವಂಥದ್ದು. ಇನ್ನು 1ನೇ ತಾರೀಕು ನೋಡಿ ಬಹಳ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಮತ್ತು 8ನೇ ತಾರೀಕು ಶಿವರಾತ್ರಿ ಅಂತ ತಕ್ಷಣವೇ ಬಹಳ ಚೆನ್ನಾಗಿದೆ. ಇನ್ನೇನಾದರೂ ಕೂಡ ಅಂತಹ ವಿಶೇಷವಾದಂಥ ಮುಹೂರ್ತಗಳೇನೂ ಕೂಡ ಕಾಣಿಸೋದಿಲ್ಲ ಪಾಲ್ಗುಣ ಮಾಸ ಆದದ್ರಿಂದ. ಇನ್ನು ಸ್ವಾಭಾವಿಕವಾಗಿ ಒಂದು 22ನೇ ತಾರೀಕು ಮಘ ನಕ್ಷತ್ರ ಇರ್ತದೆ. ಇದು ಕೂಡ ಏನಾದರೂ ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡಿಕೊಳ್ಳಿಕ್ಕೆ ಬಳಸ್ಕೊಳ್ಳಿ. ಇದು ಒಂದು ಸಾಮೂಹಿಕವಾದಂಥ ಮುಹೂರ್ತಗಳು. ನಿಮ್ಮ ಜಾತಕದ ಮೇಲೆ ಮತ್ತು ನಿಮ್ಮ ನಕ್ಷತ್ರದ ಮೇಲೆ ಪಂಚಕ ನೋಡುವಂಥದ್ದು, ತಾರಾನುಕೂಲ ನೋಡುವಂಥದ್ದು, ಹೀಗೆ ಬೇರೆ 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 ವಿಧಾನಗಳೆಲ್ಲ ಇರ್ತದೆ. ಯಾಕಂದರೆ ತಾರಾನುಕೂಲಗಳನ್ನು ಕೂಡ ನೋಡಿಕೊಂಡು, ಪಂಚಕಗಳನ್ನು ನೋಡಿಕೊಂಡು ಮುಹೂರ್ತ ಇಡಬೇಕು ಹೇಳುವಂಥದ್ದು, ಲಗ್ನ ಶುದ್ಧಿ ಇರಬೇಕು, ಹೀಗೆಲ್ಲ ಇರುತ್ತೆ. ಒಂದೊಂದಕ್ಕೂ ಒಂದೊಂಥರ ಪ್ರೊಸೀಜರು. ಒಟ್ಟಿನಲ್ಲಿ ಇರಲಿ. ನೋಡೋಣ ಏನೇನು ನಿಮಗೆ ಶುಭವಾದಂಥ ಫಲಗಳಾಗಲಿಕ್ಕಿದೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ತುಲಾರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಸಪ್ತಮದ ಗುರುವಿಂದ ಗುರುಬಲ ಹೇಳುವಂಥದ್ದು ಪುನಃ ಪುನಃ ಗುರುಬಲ ಒತ್ತಡಗಳು ನಡೀತಾ ಇದೆ. ಏನೋ ಮಾಡಬೇಕು, ಏನೋ ಸಿಗತ್ತೆ, ಏನೋ ಆಗತ್ತೆ ಅಂಥೇಳಿ. ಆದರೆ ನಿಮಗೇನಾಗಿದೆ, ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಆ ಪ್ರಯತ್ನಗಳೆಲ್ಲ ಹಿಮ್ಮುಖವಾಗಿ ಬರ್ತಾ ಇದೆ. 3 ಸಲ ಪ್ರಯತ್ನ ಮಾಡ್ತೀರಿ, 5 ಸಲ ಪ್ರಯತ್ನ ಮಾಡ್ತೀರಿ, 10 ಸಲ ಪ್ರಯತ್ನ ಮಾಡ್ತೀರಿ. ಆ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಹೇಳುವಂಥ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ನಿಮ್ಮ ಮನಸ್ಥಿತಿ ಹಿಮ್ಮುಖವಾಗಿ ಬರ್ತಾ ಇದೆ, ನೀವು ಹಿಮ್ಮುಖವಾಗಿ ಬರ್ತಾ ಇದ್ದೀರಿ, ಮಾಡುವಂಥ ಕೆಲಸಗಳು ಕೂಡ ಹಿಮ್ಮುಖವಾಗಿ ಬರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಆ ಭಗವಂತನಲ್ಲಿ ಅನನ್ಯವಾಗಿ ವಿಶ್ವಾಸ ಇಟ್ಟಿದ್ದೀರಿ, ಭಗವಂತನ ಅನನ್ಯವಾಗಿ ನಂಬಿದಿರಿ. ಆ ನಂಬಿಕೆಯಿಂದ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ 99 ಬರ್ಕೊಂಡು 1 ಅಂಕೆಯಲ್ಲಿ ನಾವು 100ಕ್ಕೆ ಮುಟ್ಟದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೇನು 99ರ ಬರೀ ಪರಿಶ್ರಮ ಇಟ್ಕೊಂಡು ಹೋಗ್ತೇವೆ, ಆದರೆ 1 ಮಾತ್ರ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದ ಹಾಗಾಗಿ ಅನಂತರ ನಾವೇನು ಮಾಡ್ತೇವೆ, ಹಿಂದೆ ವಿಮುಖವಾಗಿ ಬರುವಂತಹ ಪ್ರಯತ್ನ ಆಗುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಏನಂತಂದರೆ 99 ಮಾಡಿ ನಿಲ್ಲುವಂಥದ್ದಲ್ಲ, ಇನ್ನು 100ಕ್ಕೆ ಆ 1 ಕೂಡ ಪ್ರಯತ್ನ ಮಾಡಿಯೇ ನೋಡಬೇಕು. ಎಷ್ಟೋ ಸಲ ನಾವು ಮರಳಿ ಯತ್ನ ಮಾಡು ಅಂತೇಳಿ ಹೇಳ್ತೇವೆ, ನೀವು ಕೂಡ ಪ್ರಯತ್ನ ಮಾಡ್ತೀರಿ, ಆದರೆ ಪ್ರಯತ್ನ ಸಫಲವಾಗುವುದಿಲ್ಲ. ಕಾರಣ ಏನು, ಈ ಹಿಂದೆ ಇದ್ದಂತಹ ಒತ್ತಡಗಳಿರಬಹುದು, ಅಥವಾ 99ಕ್ಕೆ ಹಾಕದಂಥ ಎಫರ್ಟ್ ಇರಬಹುದು,
ಎಫರ್ಟ್ ಒಂದಕ್ಕೆ ಮಾತ್ರ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಹಾಗಾಗಿ ಆಗಬಾರದು. ಹಾಗಾಗಿ ಈ ತಿಂಗಳಲ್ಲೂ ಪ್ರಯತ್ನ ಮಾಡಿ ಒಂದು 15 ಶುಭವಾದಂತಹ ಫಲಗಳನ್ನು ಈ ತಿಂಗಳಲ್ಲಿ ಕಾಣಲಿಕ್ಕಿದ್ದೀರಿ ನೀವು. ಒಂದನೇದಾಗಿ ಈ ತಿಂಗಳಲ್ಲಿ ನೋಡಿ, ವರ್ಷದ ಕೊನೆಯ ಒಂದು ತಿಂಗಳು ಇದು. ಯಾಕಂದರೆ ನಮಗೆ ಫಾಲ್ಗುಣ ಮಾಸ ಮತ್ತು ಮಾಘ ಮಾಸ ಅಂತ ಹೇಳಿ ಬರುತ್ತೆ, ವರ್ಷದ ಒಂದು ಕೊನೆಯ ತಿಂಗಳು. ಹಾಗಾಗಿ ಒಂದನೇದಾಗಿ ಗುರುವಿಂದ ಏನು ವಿಶೇಷವಾದಂಥ ಬದಲಾವಣೆ ಅಂತಂದರೆ, ನಿಮ್ಮ ಯಾರ್ಯಾರು ಅವಿವಾಹಿತರಿದ್ದರು ಈ ರಾಶಿಯವರು, ವಿವಾಹಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ನಾಳೆ ನೋಡೋಣ, ನಾಡಿದ್ದು ನೋಡೋಣ. ಯಾಕಂದರೆ ಎಷ್ಟೋ ಸಲ ಹುಡುಗ ಹುಡುಗಿ ಹೆಸರು ಬಲ ಕೇಳ್ತಾರೆ, ಜಾತಕದ ಬಲ ಕೇಳ್ತಾರೆ. ಜಾತಕದಲ್ಲೆಲ್ಲ ಸೆಟ್ ಆಗಿರುತ್ತೆ, ಆದರೆ ಯಾವುದೋ ಒಂದು ಸಣ್ಣ ಪುಟ್ಟದಾದಂತಹ ಮನಸ್ಥಿತಿಯ ಒಂದು ಕೊರತೆಯಿಂದ ಹಾಗೇ ನಿಂತ್ಕೊಂಡಿರುತ್ತೆ. ಆ ಕೊರತೆಗೆ ಮುಂದೆ ಹೋಗುವಾಗ ಆಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಅದರ ಜೊತೆಗೆ ವಿವಾಹಕ್ಕೆ ನೀವು ಕೂಡ ಪ್ರಯತ್ನ ಮಾಡಿ. ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆಗಳು. ಎರಡನೇದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರೋ, ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಬೆಳವಣಿಗೆ ಪಡೆಯಬೇಕು ಹೇಳುವಂಥ ಮನಸ್ಥಿತಿ ಇದೆಯೋ ಅಂಥವರಿಗೆ ಬಹಳ ಲಾಭ, ಶುಭ, ಮಂಗಲವಾದಂಥ ವಾತಾವರಣಗಳು ಕೂಡ ಆಗುತ್ತೆ. ಒಂದು ಬಹಳ ಶುಭವಾದಂಥ ಫಲಗಳು ಕೂಡ ಇದೆ. ಹಾಗೆ 5ನೇ ರಾಶಿಯಲ್ಲಿ ನೋಡಿ ಶುಕ್ರ ಇದ್ದಾನೆ. ವಿಶೇಷವಾದಂಥ ಧನಾಗಮನ ಮತ್ತು ಅನಿರೀಕ್ಷಿತವಾಗಿ ಎಲ್ಲೋ ಒಂದು ಕಡೆ ದುಡ್ಡು ಬರುವಂಥದ್ದು, ಎಲ್ಲೋ ಒಂದು ಕಡೆ ಕೆಲಸ ಆಗುವಂಥದ್ದು. ನೀವು ಅಂದ್ಕೊಂಡಿರುವುದಿಲ್ಲ ಹೊರದೇಶದಿಂದ ದುಡ್ಡು ಬರುತ್ತೆ ಅಂದ್ಕೊಂಡಿರುವುದಿಲ್ಲ. ಯಾವುದೋ ಒಂದು ಇಮಿಡಿಯೇಟಾಗಿ ಯೂಟ್ಯೂಬ್ ಮಾಡಿರ್ತೀರಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿರ್ತೀರಿ, ಎಲ್ಲೋ ಒಂದು ಕಡೆಗೆ ದುಡ್ಡನ್ನು ಇಟ್ಟಿರ್ತೀರಿ. ಅದು ಸ್ವಲ್ಪ ಹೆಚ್ಚಿನದಾದಂಥ ಬಡ್ಡಿಯ ವ್ಯವಸ್ಥೆಗೆ ಬರುತ್ತೆ. ಅದು ನಿಮ್ಗೆ ಗಮನಕ್ಕೆ ಇರೋದಿಲ್ಲ. ಒಂದು 10 ವರ್ಷದಿಂದ ಎಲ್ಲೋ ಒಂದು ಕಡೆಗೆ ಒಂದು 10,000 ರೂಪಾಯಿ ಹಾಕಿರ್ತೀರಿ, ಮ್ಯೂಚುವಲ್ ಫಂಡಲ್ಲೋ ಎಲ್ಲೋ ಒಂದು ಕಡೆ ಹಾಕಿರ್ತೀರಿ. ಅದನ್ನು ನೋಡೋದೇ ಇಲ್ಲ ನೀವು. ಕಷ್ಟ ಇದ್ದಾಗ ಅದೇ ಹೇಳ್ತಾರಲ್ಲ, ಯಾವ್ಯಾವುದಿದೆ ಅಂತೇಳೆಲ್ಲ ನೋಡ್ತಾರಂತೆ. ಹಾಗೆ ನೋಡ್ತೀರಿ ನೀವು. ನೋಡಿದಾಗ ಆರ್ಥಿಕವಾದಂತಹ ಒಂದು ಹಣದ ಆಗಮನವಾಗುತ್ತೆ. ಭಾಳ ಸಂತೋಷವಾಗುವಂಥ ಒಂದು ಖುಷಿಯ ಸಮಾಚಾರಗಳು ಕೂಡ ಬರುತ್ತೆ. ಅನಂತರದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭ ಇದೆ. ಯಾಕಂದರೆ ಎಕ್ಸಾಮು ಕೂಡ ಬರ್ತಾ ಇದೆ. ಹಾಗಾಗಿ ಜಾಸ್ತಿ ವಿದ್ಯೆಗೆ ಪ್ರಯತ್ನ ಮಾಡಿ. ಆ ಪ್ರಯತ್ನ ಮಾಡಿದಂಥ ವಿದ್ಯೆ ನಿಮಗೆ ತಲೆ ಹತ್ತುತ್ತದೆ. ಯಾಕಂದರೆ ಬುಧನ ದೃಷ್ಟಿ ಇದೆ ಬಹಳ ಉತ್ತಮವಾದಂಥ. ಈ ರಾಶಿಯವರು ಯಾರ್ಯಾರಿದ್ದರು, ಕಲೆ, ಸಾಹಿತ್ಯ, ಸಂಗೀತ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರು, ಅದರಲ್ಲೂ ಕೂಡ ಅಕ್ಷರಗಳನ್ನು ಬದಲಾವಣೆ ಮಾಡುವಂಥವರು. ಯಾಕಂದರೆ ಭಾಷಾ ತರ್ಜುಮೆ ಅಂತ ಹೇಳ್ತೇವೆ. ಇವತ್ತು ಅನೇಕ ಭಾಷೆಯಲ್ಲಿ ನಾವು ನೋಡ್ಬೋದು. ಗೂಗಲಲ್ಲಿ ಹೋಗಿ ಒಂದು ಸರ್ಚ್ ಮಾಡಿದ್ರೆ ಯಾವ್ಯಾವ ಭಾಷೆಗಳು ಸಿಗುತ್ತೆ ನಮಗೆ. ಹಾಗೆ ಎಲ್ಲ ಭಾಷೆಗಳ ವಿಷಯದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂಥವ್ರು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ತೀರಿ. ಮತ್ತು ಗೌರ್ಮೆಂಟಿನ ಲೋನು ಇದು ಬಹಳ ಮುಖ್ಯವಾಗಿ ನೋಡಿ, ಷಷ್ಠದ ರವಿಯಿಂದ ನಾವು ಫಲ ಹೇಳಬೇಕು. ಹಾಗೆ ಗೌರ್ಮೆಂಟಿನ ರೀತಿಯಲ್ಲಿ ನಿಮಗೆ ಹೆಚ್ಚಿನದಾದಂತಹ ಅಭಿವೃದ್ಧಿಯೂ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುವ ಹಾಗಾಗುತ್ತೆ. ಮತ್ತು ಒಳ್ಳೆ ತರಹ ನಿಮಗೆ ನೋಡಿ, ಎಲ್ಲೋ ಒಂದು ಸಲ ಗೌರ್ಮೆಂಟ್ ನೌಕರಿ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಟ್ರಾನ್ಸ್ಫರ್ ಸಿಗಬೇಕಿತ್ತು, ನಿಮ್ಮ ಬೇಕಾದಂಥ ಜಾಗಕ್ಕೆ ಅದು ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀರಿ. ಆದರೆ ಸಿಕ್ಕುವಂತಹ ಒಂದು ಅವಕಾಶಗಳು ಕೂಡ ಸಿಕ್ಕಾಗುತ್ತೆ. ಸ್ಥಾನ ಪಲ್ಲಟವಾಗುತ್ತೆ. ಸ್ಥಾನ ಪಲ್ಲಟವಾದರೂ ಕೂಡ ಅದು ಒಳ್ಳೆಯದಕ್ಕಾಗಿ ಆಗುತ್ತೆ. ನಿಮಗೇನು ಯೋಚನೆ ಮಾಡಿ ಹೆದರಿಕೊಳ್ಳುವಂತಹ ಪ್ರಯತ್ನಗಳು ಬೇಡ. ಅದು ಉತ್ತಮವಾದಂತಹ ಫಲದೊಂದಿಗೆ ಆಗುತ್ತೆ. ತಂದೆ ತಾಯಿಯವರ ಆಶೀರ್ವಾದ ಇದು ಬಹಳ ಮುಖ್ಯವಾಗಿ ನಿಮಗೆ ಸಿಗುವಂಥದ್ದು ಆಗುವಂಥದ್ದು. ಈ ತಿಂಗಳಲ್ಲಿ ನೋಡಿ, ನಿಮಗೆ ತಂದೆ ತಾಯಿಯವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲೋ ಧಾರ್ಮಿಕವಾದಂಥ ಫಂಕ್ಷನ್ಗೆ ಪಾಲ್ಗೊಳ್ಳುವಂಥ ಒಂದು ಸ್ಥಿತಿ ಹೀಗೆಲ್ಲ ಆಗುತ್ತೆ. ಇದು ಬಹಳ ಶುಭವಾದಂಥದ್ದು. ಮತ್ತು ಅದರ ಜೊತೆಯಲ್ಲಿ ಸಂತಾನವನ್ನು ಕೊಡುವಂತಹ ಒಂದು ಗ್ರಹವೂ ಕೂಡ ರಾಶಿ ನೋಡ್ತಾ ಇದ್ದೇನೆ. ಹಾಗಾಗಿ ವಿವಾಹ ಆಗಿ 4 ವರ್ಷ ಆಯಿತು, 5 ವರ್ಷ ಆಯಿತು, ಇನ್ನೂ ಸಂತಾನ ಆಗಲಿಲ್ಲ ಅಂತ ಸಂತಾನ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ಹೊರದೇಶಕ್ಕೆ ಹೋಗಬೇಕು ಹೇಳುವಂಥವ್ರು ಈ ಪ್ರಯತ್ನ ಸಫಲವಾಗಬಹುದು. ಮತ್ತು ಯಾವುದೋ ಒಂದು ಜಾಗ ಜಮೀನನ್ನು ತೆಗೆದುಕೊಂಡಿದ್ದೇನೆ, ಯಾಕೋ ಅಲ್ಲಿ ಕೃಷಿ ಹಾಕಬೇಕು, ತೋಟ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಇದೆ. ಯಾವುದೋ ಹಣದ ಅವಕಾಶಗಳೇ ಆಗ್ತಾ ಇಲ್ಲ, ಯಾರೋ ಕೊಡ್ತಾನೆ ಅಂತ ಹೇಳಿದವರು ಕೊಡಲಿಲ್ಲ ಹೇಳುವಂತಹ ಒಂದು ಮನಸ್ಥಿತಿ ಇದ್ದರೆ ಅದು ಕೂಡ ಕೊಡುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಕೃಷಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ, ಕೃಷಿ ನೀವೇ ಭೂಮಿಯನ್ನು ಉಳಿ ಬೀಜ ಹಾಕಿ ನೀವು ತರಕಾರಿ ಬೆಳೆಯೋರು ಅಥವಾ ಬೇರೆ ಬೇರೆ ಕೃಷಿಯನ್ನು ವಾಣಿಜ್ಯ ಬೆಳೆ ಬೆಳೆಯವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಕೃಷಿಕರಿಗೆ ಬಹಳ ಉತ್ತಮ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಕುಜ ನೋಡಿ, ಯಾವುದೋ ಒಂದು ಭೂಮಿಯ ಕಿರಿಕಿರಿ ಆಗಿದೆ ಅಥವಾ ಭೂಮಿ ಲಟಿಕನ ಸಿಕ್ಕಾಕೊಂಡಿದ್ದೀರಿ, ಎಲ್ಲೋ ಒಂದು ಕಡೆಗೆ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ, ದುಡ್ಡು ಕೊಟ್ಬಿಟ್ಟಿದ್ದೀರಿ, ರಿಜಿಸ್ಟ್ರು ಆಗ್ತಾ ಇಲ್ಲ, ಈ ಕಡೆ ದುಡ್ಡು ವಾಪಸ್ ಬರ್ತಾ ಇಲ್ಲ. ಏನಪ್ಪ ಅಂಥೇಳಿ ಪ್ರತಿ ದಿವಸ ಹೋಗಿ ಚಪ್ಪಲು ಸವಸುವಾಗಿದೆ, ಓಡಾಡೋದು. ನಾವು ಹೋದ್ರೆ ಅವ್ರು ಸಿಗುವುದಿಲ್ಲ, ಅವರು ಹೋದ್ರೆ ನಮ್ಮ ಹತ್ರ ಹೋಗ್ಲಿಕ್ಕಾಗಲ್ಲ. ಹೀಗಾಗಿ ಅಂತಹ ಒಂದು ಏನೋ ಒಂದು ದುಸ್ಥಿತಿಗೆ ಒಂದು ಪರಿಹಾರ ಸಿಗುತ್ತೆ. ಯಾವುದೋ ಒಂದು ಮಧ್ಯವರ್ತಿ ಸಿಕ್ಕಿ ಅದರಿಂದ ಹೊರಗಡೆ ಬರುವ ಹಾಗಾಗುತ್ತೆ. ಅನಂತರದಲ್ಲಿ ನೋಡಿ, ಹೇಗೆ ಅಂತಂದರೆ ಒಂದು ಬಸ್ ಹೋಗ್ತಾ ಇದೆ, ನೀವು ಬಸ್ಸಿಗೆ ಕಾಯ್ತಾ ಇದ್ದೀರಿ, ಆದರೆ ಬಸ್ ಹೋದದ್ದೇ ನಿಮಗೆ ಗೊತ್ತಾಗಲಿಲ್ಲ. ಕೊನೆಗೆ ಏನು ಮಾಡ್ತೀರಿ, ಬಸ್ ಯಾರನ್ನೋ ಯೋಚನೆ ಮಾಡ್ತೀರಿ, ಅರ್ಧ ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ, ನೀವು ಕಾಯ್ತಾ ಇರ್ತೀರಿ. ಕೊನೆಗೇನು ಏನಪ್ಪ ಇಷ್ಟೊತ್ತು ಬರಲೇ ಇಲ್ಲ ಅಂಥೇಳಿ ನಿಮ್ಮ ಯೋಚನೆ ಬೇರೆ ಕಡೆಗೆ ಇದೆಯೇ ಬಿಟ್ಟರೆ ಬಸ್ಸು ಸರಿಯಾದ ಟೈಮಿಗೆ ಬಂದಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಂತಂದರೆ ನಿಮ್ಮ ನಿರೀಕ್ಷೆ ಹೇಳುವಂಥದ್ದು ಎಲ್ಲೆಲ್ಲೋ ಹೋಗ್ತಾ ಇದೆ ಮನಸ್ಸನ್ನು, ಅದನ್ನು ಕೇಂದ್ರೀಕೃತ ತೆಗೆದುಕೊಳ್ಳಿ. ಯಾಕಂದರೆ ಆ ಬಸ್ ಹೋದಂಥ ಬಸ್ಸು ಮತ್ತು ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಿಮ್ಗೆ ಸ್ವಭಾವತಃ ಚಂಚಲ ಆಗ್ತಾ ಇದೆ. ಆದರೆ ಆ ಚಂಚಲ ಸ್ವಭಾವವನ್ನು ಬಿಟ್ಟು ಏಕಾಗ್ರತೆ ರೀತಿಯಿಂದ ಮುಂದೆ ಹೊರಕೊಳ್ಳುವಂಥ ಪ್ರಯತ್ನ ಮಾಡಿ.
ಏಕಾಗ್ರತೆಯಿಂದ ಮುಂದೆ ಹೋದರೆ ಎಲ್ಲ ರೀತಿಯಾದಂಥ ಸಫಲವಾದಂತಹ ಒಂದು ದಾರಿಗಳು ಕೂಡ ಆಗುತ್ತೆ. ಮತ್ತು ಕಳ್ಕೊಂಡಂತಹ ವ್ಯಕ್ತಿ, ಕಳ್ಕೊಂಡಂತಹ ಹಣ, ಕಳ್ಕೊಂಡಂತಹ ಜಾಗ ಪುನಃ ಮರಳಿ ಬರುವಂತಹ ಪ್ರಯತ್ನಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ನೋಡಿ ಎಷ್ಟು ಶುಭವಾದಂಥ ಫಲಗಳಿದೆ ಅಲ್ವಾ ನೀವು. ಹಾಗೆ ಈ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರುವಂತಹ ಮಾರ್ಚ್ ತಿಂಗಳಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಭಗವಂತ ದೀರ್ಘಾಯುಷ್ಯ ಸದಾರೋಗ್ಯವನ್ನೆಲ್ಲ ಅನುಗ್ರಹ ಮಾಡಲಿ. ಅದರ ಜೊತೆಯಲ್ಲಿ ಯಾರು ಲೈಕ್ ಮಾಡಲಿಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಅನೇಕ ವೀಡಿಯೋಗಳೆಲ್ಲ ನಿಮಗೆ ಬಂದು ತಲುಪ್ತದೆ ನೋಟಿಫಿಕೇಷನು. ಇಲ್ಲ ಅಂತಾದರೆ ಏನಾಗುತ್ತೆ, ಸುಮ್ಮನೆ ನಾವು ಹಾಕಿರ್ತೇವೆ, ನಿಮಗೆ ಯೂಟ್ಯೂಬ್ ತಲುಪಿಸೋದಿಲ್ಲ. ಹಾಗಾಗಿ ಒಂದು ಸಬ್ಸ್ಕ್ರೈಬು ಕೂಡ ಮಾಡಿ. ಮೇಲ್ಗಡೆ ಆಲ್ ಅಂತ ಬರುತ್ತೆ, ಅಲ್ಲಿ ಬೆಲ್ಲ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇನ್ನು ಜಾಗ್ರತೆ ಯಾವ್ಯಾವುದು ನಿಮಗೆ ನೋಡಿ. ಒಂದನೇದಾದಂಥ ಜಾಗ್ರತೆ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಮತ್ತು ಇನ್ನೊಂದೇನಾಗಿದೆ, ಇವತ್ತಿನ ದಿವಸದಲ್ಲಿ ಸಂಬಂಧಗಳು ಮತ್ತು ನಮ್ಮವರು ಹೇಳುವಂಥದ್ದು ಕಡಿಮೆ ಆಗ್ತಾ ಇದೆ. ಮೊಬೈಲ್ ಬಂದ ಮೇಲೆ ಆನ್ಲೈನ್ ಜಾಸ್ತಿ ಆಗ್ತಾ ಇದ್ದಂತೆ ನಮ್ಮವರು ಹೇಳುವಂಥದ್ದು ಕಡಿಮೆ ಆಗಿದೆ. ಹಾಗಾಗಿ ಆದಷ್ಟು ಕೆಲವೊಂದಷ್ಟು ದಿವಸದಲ್ಲಿ, ಉದಾಹರಣೆಗೆ ಒಂದು ತಿಂಗಳಲ್ಲಿ ಒಂದು 3 ತಾಸು 4 ತಾಸು ಅಂತ ನಮ್ಮವರನ್ನು ಸಂಪರ್ಕ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಹೋಗಿ ಬರಲಿಕ್ಕೆ ಹೇಳುವಂಥ ಪ್ರಯತ್ನ ಮಾಡಿ. ಕೊನೆಗೆ ಏನಾಗುತ್ತೆ ಅಂತಂದರೆ ಎಲ್ಲರೂ ನಮ್ಮನ್ನು ದೂರ ಮಾಡುವಂಥ ಪ್ರಯತ್ನ ಆಗುತ್ತೆ. ನಾವು ಸಮಾಜಕ್ಕೆ ಪಬ್ಲಿಕ್ ಸಿಟಿಯಲ್ಲಿ ಇರ್ತೇವೆ, ಜನರ ಜೊತೆಗೆ ಬೆರೀತಾ ಇರ್ತೇವೆ, ಬಿಟ್ಟರೆ ಮುಖತಃ ನಮಗೆ ಸಿಗುವಂಥದ್ದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಆ ಸಂಬಂಧಗಳಿಗೆ ಜಾಸ್ತಿ ಬೆಲೆಗಳನ್ನು ಕೊಡಿ ಅಂತ ಹೇಳ್ತಾನೆ. ಎರಡನೇದಾಗಿ, ಮೂರನೇದಾಗಿ ಮಕ್ಕಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಈ ರಾಶಿಯವರಿಗೆ ಏನಾಗಿದೆ ಅಂತಂದರೆ ಮಕ್ಕಳ ಬಗ್ಗೆ ತಲೆ ಬಹಳ ಕೆಡಿಸ್ಕೊಳ್ಳುವಂಥದ್ದು. ಯಾಕಂದರೆ ಅವರವರ ಪ್ರಾರಬ್ಧ ಕರ್ಮ ಅವರವರು ಅನುಭವಿಸ್ತಾರೆ. ನಮ್ಮ ಕರ್ತವ್ಯಕ್ಕೆ ನಾವು ಚ್ಯುತಿ ಇಲ್ಲದೆ ಮಾಡಬೇಕು. ಮಕ್ಕಳಿಗೆ ಆ ತಕ್ಕ ಮಟ್ಟಿಗೆ ಒಳ್ಳೆಯದಾದಂಥ ಶಾಲೆಗೆ ಒಳ್ಳೆಯದಾಗಿ ನಮ್ಮ ಸಮಯವನ್ನು ಅವರಿಗೆ ಕೊಟ್ಟು ಹೇಳ್ಕೊಡುವಂಥ ಪ್ರಯತ್ನ. ಯಾಕಂದರೆ ನಾವು ಅನುಭವದಿಂದ ಮಾರ್ಗದರ್ಶನ ಕೊಡ್ಬೋದು ತಂದೆ ತಾಯಿಯವರು. ಯಾಕಂದರೆ ಏನು ಓದಿದ್ದೇವೆ ಹೇಳೋದಕ್ಕಿಂತ ಇವತ್ತಿನ ಎಜುಕೇಷನ್ಗೆ ನಾವು ಓದಿದಂಥ ಎಜುಕೇಷನ್ ಕೊಡಲಿಕ್ಕೆ ಆಗದೇ ಇರಬಹುದು. ಆದರೂ ಕೂಡ ಅನುಭವದ ಮೂಲಕವಾಗಿ ನೋಡಪ್ಪ, ಹೀಗೆ ಓದಿದ್ರೆ ನಿನಗೇನೋ ಒಂದು ಮುಂದೆ ಅವಕಾಶಗಳು ಸಿಗಬಹುದು ಹೇಳುವುದನ್ನು ಕೂಡ ಹೇಳಬಹುದು. ಹಾಗೆ ನಾಲ್ಕನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ. ಐದನೇದಾಗಿ ಸ್ವಲ್ಪ ಅಗ್ನಿ ಸಂಬಂಧ ವಿಷಯದಲ್ಲಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಏನಾಗುತ್ತೆ, ತುಂಬ ಹೀಟಾಗಿ ಯಾವುದೊಂದು ಒಡೆದು ಹೋಗುವಂಥದ್ದು, ಬಿಸಿಯಿಂದ ತೊಂದರೆ ಆಗುವಂಥದ್ದು, ಯಾಕಂದರೆ ಒಲೆಯಲ್ಲಿ ಯಾವುದೋ ಒಂದು ಮೆಲ್ಟ್ ಆಗುವಂಥದ್ದು, ಹೀಗೆಲ್ಲ ಆಗಿಬಿಡುತ್ತೆ. ಎಷ್ಟೋ ಸಲ ನಾವೇನು ಮಾಡ್ತೇವೆ, ಫೋನಲ್ಲಿ ಮಾತಾಡ್ತಾ ಇದ್ದರೆ ಹಾಲು ಉಕ್ಕಿ ಚೆಲ್ಲಿ ಅನಂತರ ಬತ್ತಿ ಹೋದರೂ ಕೂಡ ಗೊತ್ತಾಗೋದಿಲ್ಲ. ಈ ಥರ ಪರಿಸ್ಥಿತಿ ಆಗಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅಗ್ನಿಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಟ್ರೆ ಒಳ್ಳೆಯದು ಅಂತ ಹೇಳ್ತೇನೆ ಈ ತಿಂಗಳಲ್ಲಿ. ಬೇರೆ ಎಲ್ಲ ನಿಮಗೆ ಶುಭವಾದಂಥ ಅವಕಾಶಗಳೆಲ್ಲ ಸಿಗ್ತದೆ. ಬೇರೆ ಏನು ಕೂಡ ಚಿಂತನೆ ಮಾಡುವಂಥದ್ದು ಬೇಡ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ನಕ್ಷತ್ರ ಪರಿಹಾರಗಳೇನಪ್ಪ ನೀವು ಮಾಡ್ತಾ ಇದ್ದೀರಿ, ಪ್ರಯತ್ನಗಳೆಲ್ಲ ಇದೆ ನಕ್ಷತ್ರ ಪರಿಹಾರಗಳು. ಒಂದನೇದಾಗಿ ಚಿತ್ತಾ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೋಡಿ. 8ನೇ ತಾರೀಕಿಗೆ ಶಿವರಾತ್ರಿ ಇದೆ. ಇಂಥ ಶಿವರಾತ್ರಿ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರ ಅಂದರೆ ಗಣೇಶನ ನಕ್ಷತ್ರ. ಹಾಗಾಗಿ ಗಣೇಶನನ್ನು ಆರಾಧನೆ ಮಾಡಿ, ಅದರ ಜೊತೆಗೆ ಉಮಾಮಹೇಶ್ವರನನ್ನು ಆರಾಧನೆ ಮಾಡಿ, ಕ್ಷೀರಾಭಿಷೇಕ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲಿ ನಮ್ಮ ಮನೆ ಸಮೀಪದಲ್ಲಿ ಎಲ್ಲೆಲ್ಲಿ ಒಂದು ಶಿವನ ದೇವಸ್ಥಾನ ಇದೆಯೋ ಎಲ್ಲ ಹೋಗಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು, ಅದರ ಜೊತೆಗೆ ಗಣೇಶನಿಗೂ ಕೂಡ ಅಭಿಷೇಕ ಮಾಡುವಂಥದ್ದು. ಯಾಕಂದರೆ ಗಣೇಶನ ಪೂಜೆ ಮಾಡೇ ಶಿವನಿಗೆ ನಾವು ಪೂಜೆ ಮಾಡಬೇಕು. ಶಿವನೇ ವರ ಕೊಟ್ಟಂಥದ್ದು ಅಲ್ವಾ. ಹಾಗಾಗಿ ಅಂತಹ ಆ ಗಣೇಶನನ್ನು ಪೂಜೆ ಮಾಡಿ, ಶಿವನನ್ನು ಆರಾಧನೆ ಮಾಡಿ, ಅದರ ಜೊತೆಗೆ ಬಿಡದೇ ಇದ್ದ ಹಾಗೆ ಸ್ಕಂದ ಸುಬ್ರಹ್ಮಣ್ಯನನ್ನು ಕೂಡ ಆರಾಧನೆ ಮಾಡಿ. ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಜೆ ಅಂತ. ಗಣಪತಿಯನ್ನು ಸುಬ್ರಹ್ಮಣ್ಯನ ಜೊತೆಗೇ ಬೇಡಿಕೊಂಡಾಗ, ಪೂಜೆ ಮಾಡಿದಾಗ ಬಹಳ ಒಳ್ಳೆಯದಾಗುತ್ತೆ. ಅದು ಮಾಡಿಲ್ಲ ಅಂತಾದರೆ ಶುಭವಾದಂತಹ ಒಂದು ಪರಿಸ್ಥಿತಿ ನಮಗೆ ಸಿಗುವುದಿಲ್ಲ. ಇನ್ನು ಸ್ವಾತಿ ನಕ್ಷತ್ರ ನೀವೇನು ಮಾಡಬೇಕಪ್ಪ ಅಂತಂದರೆ, ನಾಗಲಿಂಗೇಶ್ವರ ದೇವರು ಅಥವಾ ಈಶ್ವರನ ಮೇಲೆ ಒಂದು ನಾಗನ ಆಭರಣ, ನಾಗಾಭರಣ ಅಂತ ಹೇಳಿ ಕರೀತಾರೆ, ಅಂತಹ ಜಾಗ ಎಲ್ಲಿದೆಯೋ, ಅಥವಾ ಈಶ್ವರಲಿಂಗಕ್ಕೆ ನಾಗನ ಸುತ್ತಕೊಂಡಿರುವಂತಹದ್ದು. ಯಾಕಂದರೆ ಸ್ವಾತಿ ನಕ್ಷತ್ರ ಅನ್ನೋ ನಾಗನ ನಕ್ಷತ್ರ. ಈ ನಕ್ಷತ್ರಕ್ಕೆ ಸರ್ಪದ ಹೆಚ್ಚಿನದಾದಂಥದ್ದಿದೆ. ಹಾಗಾಗಿ ನೀವು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆಲ್ಲ ಫಸ್ಟು ರಾಹು ದಶೆ ಶುರುವಾಗ್ತದೆ ಅಲ್ವಾ. ಹಾಗಾಗಿ ಸ್ವಾತಿ ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ನಾಗಲಿಂಗೇಶ್ವರ ದೇವಸ್ಥಾನ ಅಥವಾ ನಾಗ ಸಂಪಿಗೆ ಹೂವು ಇದನ್ನೆಲ್ಲ ಶಿವನಿಗೆ ಅರ್ಚನೆ ಮಾಡಿ, ಅದೆಲ್ಲ ಶಿವರಾತ್ರಿಯಲ್ಲೇ ಮಾಡಿ. ಯಾಕಂದರೆ ಒಂದು ದಿವಸ ಮಾಡಿದ್ರೂ ಕೂಡ ಕೋಟಿ ಜನ್ಮ ಕೃತಂ ಪಾಪಂ, ಎಷ್ಟೋ ಕೋಟಿ ಜನ್ಮದಲ್ಲಿ ಪಾಪ ಮಾಡಿದಂಥದ್ದೆಲ್ಲ ಆ ಶಿವನ ಅನುಗ್ರಹದಿಂದ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಶಿವನನ್ನು ಆರಾಧನೆ ಮಾಡಿ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು ಭಜನೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದನ್ನು ನಾವು ನಿಮ್ಮ ಮನಸ್ಸಿನಲ್ಲಿ ಮಾಡ್ತಾ, ಶಿವರಾತ್ರಿಯ ಪೂರ್ವದಲ್ಲಿ ಅಥವಾ ಶಿವರಾತ್ರಿ ಅನಂತರದಲ್ಲಿ ಏನಾದರೂ ಅನ್ನದಾನ ಮಾಡುವಂಥದ್ದಕ್ಕೆ, ಪ್ರಸಾದ ಮಾಡುವಂಥದ್ದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ನೀವು ಕೊಡುವಂಥ ಪ್ರಯತ್ನ ಮಾಡಿ. ಇದು ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡುತ್ತದೆ. ಸಾಧ್ಯವಾದರೆ ಅನ್ನದಾನ ಮಾಡ್ತಾರೆ ಅಂತಾದರೆ ಅದಕ್ಕೆ ನಿಮ್ಮ ಕೈಲಾದಂತಹ ಏನೋ ಅಟ್ಲೀಸ್ಟು ಅರ್ಧ kg ಅಕ್ಕಿ ಕೊಟ್ಟರೂ ಕೂಡ ಅದಕ್ಕೆ ನೀವು ಭಾಗವಹಿಸಿದಂಥ ಪುಣ್ಯ ಬರುತ್ತೆ. ಮತ್ತು ಈಶ್ವರ ದೇವಸ್ಥಾನದಲ್ಲಿ ಏನೋ ಪೂಜೆ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ
ಬಿಲ್ಪತ್ರೆ ತೆಗೆದುಕೊಂಡು ಹೋಗಿ ಒಂದು 10 ಕಟ್ಟು ಕೊಡಿ. ಅಥವಾ ನಿಮ್ಮ ಮನೆ ಹತ್ತಿರದಲ್ಲೆಲ್ಲ ಬಿಲ್ಪತ್ರೆ ಗಿಡ ಇದ್ದರೆ ಮರ ಹತ್ತಲಿಕ್ಕೆ ಹೋಗಬೇಡಿ. ಅನಂತರ ಕೆಳಗಡೆ ಇರುವಂಥ ಒಂದು 4 ಬಿಲ್ಪತ್ರೆ ತೆಗೆದುಕೊಂಡು ಹೋಗಿ ಐಶ್ವರ್ಯ ದೇವಸ್ಥಾನಕ್ಕೆ ಕೊಡಿ. ನೋಡಿ, ಈ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದರೆ, ಪ್ರಪ್ರಥಮವಾಗಿ ನಮ್ಮ ಮನೆಯಲ್ಲಿ ಬೆಳೆದಂಥ ಹೂವು ಅತ್ಯಂತ ಶ್ರೇಷ್ಠವಾದದ್ದು ದೇವರಿಗೆ. ಇದು ನಾವೆಲ್ಲ ತಿಳ್ಕೊಳ್ಬೇಕು. ಶಾಸ್ತ್ರ ಹೇಳುವಂಥದ್ದು ನಮ್ಮ ಮನೆಯಲ್ಲಿ ಬೆಳೆದಂಥ ಹೂವು ಬಹಳ ಶ್ರೇಷ್ಠ. ಎರಡನೇದಾಗಿ ನಾವು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾಗ ಅಥವಾ ದೇವಸ್ಥಾನಕ್ಕೆ ಅಥವಾ ಇನ್ನೊಬ್ಬರು ನಮಗೆ ತಂದು ಕೊಟ್ಟಿರ್ತಾರೆ, ಸ್ವಾಮಿ ಇದು ದೇವರಿಗೆ ಹಾಕಿ ಅಂಥೇಳಿ. ಉದಾಹರಣೆಗೆ ನಾವು ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಯಾರೋ ಒಬ್ಬರು ಪಕ್ಕದ ಮನೆಯವರು ಹಣ್ಣು ಕಾಯಿ ತಂದು ಒಂದೆರಡು ಹೂವು ತಂದು ಕೊಡ್ತಾರೆ. ಇಂದೊಬ್ಬರು ಕೊಟ್ಟಂತಹ ಹೂವು ಮಧ್ಯಮವಾದಂಥದ್ದು, ನಾವು ಬೆಲೆ ಕೊಟ್ಟು ತರುವಂಥ ಹೂವು ಅಧಮವಾದದ್ದು ಅಂತ. ಆದರೆ ಇವತ್ತಿನ ದಿವಸ ನಮಗೆ ಉಪಾಯವೇ ಇಲ್ಲ, ನಮ್ಮ ಮನೆಯಲ್ಲಿ ಬೆಳೆಸಲಿಕ್ಕಾಗೋದಿಲ್ಲ. ಮಾರ್ಕೆಟಿಗೆ ಹೋಗಿ ತಗೊಂಬಂದು ಪ್ರತಿಯೊಂದನ್ನು ಕೂಡ ನಾವು ಹಾಕುವಂತಹ ಪ್ರಯತ್ನ ಮಾಡಬೇಕು ದೇವರಿಗೆ. ಹಾಗಾಗಿ ಅದು ಅಧಮವಾದಂಥದ್ದು. ಹಾಗಾಗಿ ಪುಟ್ಟದಾದಂಥ ಮನೆ ಇದ್ರೆ ಒಂದು 4 ಪಾಟ್ ಹಾಕಿ ಅಲ್ಲೇ ಒಂದು ತುಳಸಿ ಗಿಡ ಇಟ್ಟು ತುಳಸಿ ಗಿಡ ಬೆಳೆಸುವಂಥದ್ದು, 4 ಸಣ್ಣ ಸಣ್ಣ ತುಂಬೆ ಹೂವನ್ನು ಬೆಳೆಸುವಂಥದ್ದು, ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಬನ್ನಿ. ಅದರಿಂದ ವಾತಾವರಣಗಳು ಕೂಡ ಶುದ್ಧಿಯಾಗುತ್ತೆ. ಅದ್ರ ಜೊತೆಗೆ ನಮ್ಮ ಶರೀರದ ಮೂಲಕವಾಗಿ ನಮ್ಮ ಕೈಯ ಮೂಲಕವಾಗಿ ಬೆಳೆದಂಥ ಒಂದು ಹೂವನ್ನು ಈಶ್ವರನಿಗಿಟ್ಟರೂ ಕೂಡ, ಒಂದು ತುಂಬೆ ಹೂವನ್ನು ಇಟ್ಟರೂ ಕೂಡ ಆ ಶಿವನ ವಿಶೇಷವಾದಂಥ ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ಬಹಳ ಮುಖ್ಯವಾದಂಥದ್ದು ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದರೆ, ಬೆಳಗ್ಗೆ ಎದ್ದು ನಾವು ಪ್ರತಿ ದಿವಸವೂ ಕೂಡ ಹೂವು ತುಳಸಿಯನ್ನು ಕೊಯ್ದು ಈಶ್ವರನಿಗೆ ಹಾಕಬೇಕು ಅಂತ. ಇವತ್ತಿನ ದಿವಸ ಅವಕಾಶವೇ ಇಲ್ಲ. ಮಾರ್ಕೆಟಲ್ಲಿ ಎಷ್ಟೋ ದಿವಸದ ಹೂವು ಬರುತ್ತೆ, ಎಷ್ಟೋ ದಿವಸ ಹಾಕುವಂತಹ ಒಂದು ಪ್ರಯತ್ನ ಪರಿಸ್ಥಿತಿ ಆಗಿದೆ. ಇದು ಕಲಿಯ ಪ್ರಭಾವ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಿದ್ದಾಗೂ ಕೂಡ ಒಂದು ಸ್ವಲ್ಪ ನಮ್ಮ ಮನೆ ಮಟ್ಟಿಗಾದರೂ ಕೂಡ ನಾವು ಹೂವನ್ನು ಬೆಳೆಸ್ತಾ ಅದಕ್ಕೆ ಒಂದು 2 ನಿಮಿಷ 3 ನಿಮಿಷ ದಿವಸ ಅದಕ್ಕೆ ಅವಕಾಶ ಕೊಡ್ತಾ ಒಂದು ನೀರು ಹಾಕ್ತಾ ಇದ್ದರೆ ಸಸ್ಯಗಳನ್ನು ಕೂಡ ಬೆಳೆಸಿದಂತಹ ಪುಣ್ಯ, ಅದರ ಜೊತೆಗೆ ವಾತಾವರಣಗಳನ್ನು ಕೂಡ ಶುದ್ಧಿ ಮಾಡಿದಂತಹ ಪುಣ್ಯ, ಅದರ ಜೊತೆಯಲ್ಲಿ ನಾವೇ ಬೆಳೆಸಿದಂಥ ಹೂವನ್ನು ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ತುಲಾರಾಶಿಯವರು ಏನಕ್ಕೆ ಹೇಳಿದೆ ಅಂದರೆ, ಆಸಕ್ತಿ ಉಳ್ಳಂಥವರು, ತೋಟ ಮಾಡಲಿಕ್ಕೆ ಶಕ್ತಿ ಉಳ್ಳಂಥವರು, ಮತ್ತೇನಾದರೂ ಕೂಡ ಕಲೆಯನ್ನು ಮಾಡಲಿಕ್ಕೆ ಉಳ್ಳಂಥವರು, ಮತ್ತು ಈ ರಾಶಿಯಲ್ಲಿದ್ದಂಥವರು ಗೊಬ್ಬರ, ಕೃಷಿ ಇಲಾಖೆ, ಗೌರ್ಮೆಂಟು, ಹೀಗೆಲ್ಲ ಒಂದು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದೀರಿ ನೀವು. ಹಾಗಾಗಿ ನೀವು ಒಬ್ಬರು ಮಾಡಿದ್ರೆ ನಿಮ್ಮ ಮಕ್ಕಳು ತನ್ನ ಮೂಲಕವಾಗಿ ನೋಡಿ ಮಾಡ್ತಾರೆ, ನಿಮ್ಮ ಹೆಂಡತಿ ಮಾಡ್ತಾರೆ, ಅವರು ಸ್ನೇಹಿತರು ಮಾಡ್ತಾರೆ. ತನ್ನ ಮೂಲಕವಾಗಿ ಏನಾಗುತ್ತೆ, ಜಗತ್ತಿಗೆ ಸ್ವಲ್ಪ ಸ್ವಲ್ಪ ಅವಕಾಶಗಳು ಕೂಡ, ಆಮ್ಲಜನಕಗಳ ಉತ್ಪತ್ತಿ ಬಹಳ ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ಎಲ್ಲ ಮರಗಳನ್ನೆಲ್ಲ ಕಡಿತಾ ಇದ್ದೇವೆ, ಎಲ್ಲ ನಾವೆಲ್ಲ ಮಾಡದೇ ಇದ್ದ ಕೆಲಸಗಳನ್ನೆಲ್ಲ ಮಾಡಿ ಇವತ್ತಿನ ದಿವಸ ವಾತಾವರಣಗಳೆಲ್ಲ ಧೂಳುಮಯ ಆಗಿಬಿಟ್ಟಿದೆ, ಕಾಂಕ್ರೀಟ್ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಣ್ಣನ್ನು ಉಳಿಸಿ ಅದರ ಜೊತೆಗೆ ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಅದು ಬಹಳ ಉತ್ತಮವಾದಂಥದ್ದು. ತನ್ನ ಮೂಲಕವಾಗಿ ನೋಡಿ ಎಲ್ಲವೂ ಕೂಡ ಪರೋಪಕಾರಕವಾಗಿ ಹಣ್ಣು ಹೂವೆಲ್ಲ ಬಿಡ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಭಗವಂತನ ಸಮರ್ಪಣೆ ಮಾಡ್ತಾ ಭಗವಂತನ ಅನುಗ್ರಹ ಮಾಡಲಿ. ಯಾಕಂದರೆ ನೀವು ಮಾರ್ಚ್ ತಿಂಗಳು ಮಂಗಲವಾಗಲಿ, ಆ ಒಂದು ಪ್ರಯತ್ನವನ್ನು ಬಿಡಬೇಡಿ. 99 ಮಾಡಿದಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.